ಆಲ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನೋಡಿ ಎಲ್ಲ ಯಾವ್ದು ತೇಜ ನರ್ಸರಿನಲ್ಲಿ ಅವೈಲಬಲ್ ಇರ್ತಕ್ಕಂಥ ಮ್ಯಾಂಗೋ ಪ್ಲಾಂಟ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಇದು ಬಂದು ರೆಡ್ ಐವರಿ ಮ್ಯಾಂಗೋ. ಎಲ್ಲ ಪ್ರತಿಯೊಂದರಲ್ಲೂ ಅಷ್ಟೇ ಕಾಯಿಗಳು ಅವೈಲಬಲ್ ಇದೆ. ಎಲ್ಲ ಫ್ರೂಟಿಂಗ್ ಆಗಿರ್ತಕ್ಕಂಥ ಪ್ಲಾಂಟ್ಸೇ. ಇದೆಲ್ಲ ರೆಡ್ ಐವರಿ ಬರುತ್ತೆ. ಫಟಾಫಟ್ ಅಂತ ತೋರಿಸ್ಕೊಂಡು ಹೋಗ್ತೀನಿ. ತುಂಬ ವೆರೈಟೀಸ್ ಇದೆ. ನೆಕ್ಸ್ಟ್ ಬಂದು ಇದು ಬನಾನಾ ಮ್ಯಾಂಗೋ ಪ್ಲಾಂಟ್ಸ್. ಇದೆಲ್ಲ ಅಷ್ಟೇ ಅವೈಲಬಲ್. ಎಲ್ಲ ಪ್ರತಿಯೊಂದು ಅಷ್ಟೇ ಮೋರ್ ದೆನ್ 200, 500, 1000 ಆ ರೀತಿನೇ ಇದೆ. ಇದು ಬಂದು ಬಾರಿ 11 ಮ್ಯಾಂಗೋ. ಸೊ ನೋಡಿ ಪೂರ್ತಿ 2 ಲೈನ್ಸ್ ಎಲ್ಲ ಇದೇ ಇದೆ. ನೆಕ್ಸ್ಟ್ ಬಂದು ಯೆಲ್ಲೋ ಬನಾನಾ ಮ್ಯಾಂಗೋ. ಫಸ್ಟ್ ನಾನು ಬನಾನಾ ತೋರಿಸಿದೆ. ಇದು ನೆಕ್ಸ್ಟ್ ಯೆಲ್ಲೋ ಬನಾನಾ ಮ್ಯಾಂಗೋ. ರೆಡ್ ಬನಾನಾ ಮ್ಯಾಂಗೋ ಕೂಡ ಇದೆ. ಇದು ಬಂದು ಬಾರಿ 4 ಮ್ಯಾಂಗೋ. ಇದಂತೂ ಎಲ್ಲ 6 ಫೀಟ್ ಮೇಲೆ ಅವೈಲಬಲ್ ಇದೆ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ. ಬ್ಲ್ಯಾಕ್ ಸ್ಟೋನ್ ಇನ್ನು ಮುಂದಕ್ಕಿದೆ ಗಿಡಗಳು. ನೆಕ್ಸ್ಟ್ ಬಂದು ರೆಡ್ ಬನಾನಾ ಮ್ಯಾಂಗೋ. ಈಗ ತಾನೇ ಹೇಳಿದ್ನಲ್ಲ, ಯೆಲ್ಲೋ ಬನಾನಾ ಆಯಿತು, ಬನಾನಾ ಆಯಿತು. ಇದು ನೆಕ್ಸ್ಟ್ ಬಂದು ರೆಡ್ ಬನಾನಾ. ಇದೆಲ್ಲ ರೆಡ್ ಬನಾನಾ ಪ್ಲ್ಯಾಂಟ್ಸ್ ಅವೈಲಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಬಂದು ರೆಡ್ಡಲ್ಲೇ ತೈವಾನ್ ರೆಡ್ ಮ್ಯಾಂಗೋ ಕೂಡ ಅವೈಲಬಲ್ ಇದೆ. ಫ್ರೂಟಿಂಗ್ ಕೂಡ ಇದೆ. ನೋಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ತೈವಾನ್ದು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದು ಅಷ್ಟೇ ಒಂದು ಮೋರ್ ದೆನ್ 500 ಪ್ಲ್ಯಾಂಟ್ಸ್ ಅವೈಲಬಲ್ ಇದೆ. ಸೊ ಈ ಕಡೆ ಒಂದೇ ಅಲ್ಲ, ಅದರ ಆಪೋಸಿಟ್ ಕೂಡ ಮ್ಯಾಂಗೋ ಪ್ಲ್ಯಾಂಟ್ಸ್ ಇದೆ. ಸೊ ನಾನು ಫಾಸ್ಟಾಗಿ ಕವರ್ ಮಾಡ್ತಾ ಇರೋದಕ್ಕೆ 2 ಕಡೆಯೂ ತೋರಿಸ್ತಿಲ್ಲ. ನೆಕ್ಸ್ಟ್ ಬಂದು ಮತ್ತು ಮ್ಯಾಂಗೋ. ಇದೆಲ್ಲ ಅವೈಲಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಇದು ಅಷ್ಟೇ ಮೋರ್ ದೆನ್ 6 ಫೀಟ್ ಅವೈಲಬಲ್ ಇದೆ. ಎಲ್ಲ ಪ್ಲ್ಯಾಂಟ್ಸು ಅಷ್ಟೇ ಹೆಲ್ದಿಯಾಗಿದೆ. ಫ್ರೂಟಿಂಗ್ ನೋಡಿ ಈ ರೀತಿ ಬರುತ್ತೆ ಈ ವೆರೈಟಿದು. ನೆಕ್ಸ್ಟ್ ಬಂದು ರೆಡ್ ಪಲ್ಮರ್ ಮ್ಯಾಂಗೋ. ಇದು ಅಷ್ಟೇ ಅವೈಲಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಫ್ಲವರಿಂಗ್ ಎಲ್ಲ ಆಗಿದೆ ನೋಡಿ. ಸೊ ನೆಕ್ಸ್ಟ್ ಬಂದು ಕಟ್ಟಿಮಾನ್ ಮ್ಯಾಂಗೋ. ಇದ್ರದ್ದು ಆಲ್ರೆಡಿ ನಾವು ಪ್ಲ್ಯಾಂಟಿಂಗ್ ಮಾಡಿ ನೆಲದಲ್ಲಿರ್ತಕ್ಕಂಥ ಗಿಡಗಳು ಕೂಡ ಹಾಕಿದ್ದೀನಿ ನೋಡಿ. ಇದು ಬಂದು ಫ್ರೂಟಿಂಗ್ ಈ ರೀತಿ ಆಗಿದೆ. ಸೊ ನೆಕ್ಸ್ಟ್ ಬಂದು ಕಿಂಗ್ ಆಫ್ ಚಕಾಪತ್ ಮ್ಯಾಂಗೋ. ಇದು ಅಷ್ಟೇ ರೀಸೆಂಟಾಗಿ ಹಾಕಿದ್ದೀನಿ. ಸೊ ನಾವು ನೆಲದಲ್ಲಿ ಹಾಕಿ ಯಾವ ರೀತಿ ಬಂದಿದೆ ನಮ್ಮ ವೆದರ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ನೂರ್ ಜಹಾನ್ ಮ್ಯಾಂಗೋ. ಇದು ಅಷ್ಟೇ ತುಂಬಾ ಗಿಡಗಳು ಅವೈಲಬಲ್ ಇದೆ. ಪೂರ್ತಿ 3-4 ಸಾಲು ಪೂರ್ತಿ ನೂರ್ ಜಹಾನ ಇದೆ. ನೆಕ್ಸ್ಟ್ ಬಂದು ಕಸ್ತೂರಿ ಮ್ಯಾಂಗೋ. ಇದು ನೋಡಿ ಬ್ಲ್ಯಾಕಿಶ್ ಆಗಿದೆ. ಇದ್ರದ್ದು ಕೂಡ ಸಪ್ರೇಟ್ ಸಿಂಗಲ್ ವೀಡಿಯೋ ಮಾಡಾಕಿದ್ದೀನಿ. ಖಂಡಿತ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಬ್ಯಾಕ್ ವೀಡಿಯೋಸ್ ಹೋಗಿ ನೋಡಿ. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ, ಅಪ್ಡೇಟ್ಸ್ ಬರ್ತಾ ಇರಬೇಕು ಅಂದರೆ ಪೇಜ್ನ ಫಾಲೋ ಆಗೋದನ್ನು ಮರಿಬೇಡಿ. ಇದು ಬಂದು KG ಮ್ಯಾಂಗೋ ಕ್ವುಜಾಯ್ ಮ್ಯಾಂಗೋ. ಇದು ಒಂದು ವೆರೈಟಿ. ಸೊ ಇದು ಅಷ್ಟೇ ಮೋರ್ ದೆನ್ 500 ಪ್ಲ್ಯಾಂಟ್ಸ್ ಅವೈಲಬಲ್ ಇದೆ. ಚಾಂಗ್ ಮಾಯ್ ಮ್ಯಾಂಗೋ ವೆರೈಟಿ. ಇದಂತೂ ಎಲ್ಲ 7 ಫೀಟ್ 6 ಫೀಟ್ ಆ ಥರ ಪ್ಲ್ಯಾಂಟ್ಸೇ ಅವೈಲಬಲ್ ಇದೆ. ತಾಯ್ 4 kg ಮ್ಯಾಂಗೋ. ಇದು ಅಷ್ಟೇ ನಾವು ನೆಲದಲ್ಲಿ ಹಾಕಿರ್ತಕ್ಕಂಥ ಗಿಡ ಫುಲ್ ಫ್ರೂಟಿಂಗ್ ಆಗಿದೆ. ಜೊತೆಗೆ ಒಂದು ಪಾಮ್ ಪೂರ್ತಿ ಕವರ್ ಆಗಿ ಕೆಳಗೆ ಬರ್ತಿದೆ. ಅಷ್ಟು ದೊಡ್ಡ ಸೈಜಲ್ಲಿ ಬಿಟ್ಟಿದೆ ಮಾವಿನ ಹಣ್ಣು. ಅದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಬ್ಯಾಕ್ ವೀಡಿಯೋಸ್ ಖಂಡಿತ ಹೋಗಿ ನೋಡಿ. ನೆಕ್ಸ್ಟ್ ಬಂದು ಟೂನಿ ಕಿಂಗ್ ಮ್ಯಾಂಗೋ ನೆಕ್ಸ್ಟ್ ವೆರೈಟಿ. ಇದು ಸ್ವಲ್ಪ ವೀಡಿಯೋ ಉದ್ದ ಹೋಗುತ್ತೆ. ನಾನು ಆದಷ್ಟು ಬೇಗ ಕವರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಮಿಯಾಜಾಕಿ ಮ್ಯಾಂಗೋ. ಇದು ಒಂದು ಚಿಕ್ಕ ಗಿಡಗಳು ನಿಮಗೆ 4 ಫೀಟಿಂದ ಅವೈಲಬಲ್ ಇದೆ ನೋಡಿ. ಹತ್ರದಲ್ಲಿ ಕೂಡ ತೋರಿಸ್ತೀನಿ. ಫ್ರೂಟಿಂಗ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಕೂಡ ಇದೆ. 5 ಫೀಟ್ದು ಇದೆ, 6 ಫೀಟ್ದು ಇದೆ ನೋಡಿ. ಇದೆಲ್ಲ ಫ್ರೂಟಿಂಗ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಕೂಡ ಅವೈಲಬಲ್ ಇದೆ. ದೊಡ್ಡ ಮರಗಳು ಕೂಡ ಇದೆ. ಎಲ್ಲ ಮಿಯಾಜಾಕಿನೇ ನೋಡಿ. ಜೆನ್ಯೂನ್ ಪ್ಲ್ಯಾಂಟ್ ಮಿಯಾಜಾಕಿ ಮ್ಯಾಂಗೋ. ಎಷ್ಟು ಉದ್ದ ಇದೆ ನೋಡಿ. ಎಲ್ಲ ಫ್ಲವರಿಂಗ್ ಫ್ರೂಟಿಂಗ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಪೂರ್ತಿ ಮಿಯಾಜಾಕಿನೇ. ಅಲ್ಲೊಂದು ಫುಲ್ ರೆಡಿಶ್ ಆಗಿ ಹಣ್ಣಿದೆ, ಅದನ್ನು ಹೋಗಿ ನೋಡ್ಬಿಡೋಣ. ವಾವ್ ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದೆ ನೋಡಿ. ಸೂಪರ್ಬಾಗಿ ಚಿಕ್ಕ ಸೈಜ್ಗೆ ಈ ರೀತಿ ಫುಲ್ ರೆಡಿಶ್ ಬಂದುಬಿಡುತ್ತೆ. ಇದು ಮಿಯಾಜಾಕಿದು ಪೂರ್ತಿ ಮಿಯಾಜಾಕಿನೇ. ಸೊ ನಿಮಗೆ 7 ಫೀಟ್ 8 ಫೀಟ್ 9 ಫೀಟ್ ಪ್ಲ್ಯಾಂಟ್ಸ್ ಕೂಡ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಬಂದು ನೋಡಿ ಎಷ್ಟು ದೊಡ್ಡ ಗಿಡ ನೋಡಿ. ಹಿಮಾನ್ ಪಸಂದು ಫುಲ್ ಫ್ರೂಟಿಂಗ್ ಆಗಿದೆ. ಸೊ ಇದು ಬಂದು ನಿಮಗೆ ಈ ರೀತಿ ಪಾಕೆಟಲ್ಲಿ ಇರ್ತಕ್ಕಂಥದ್ದೇ. ಸೊ ಇದು ಕೂಡ ಮೂವಬಲ್ ಇರ್ತಕ್ಕಂಥ ಪ್ಲ್ಯಾಂಟ್. ಎಷ್ಟು ದೊಡ್ಡದಾಗಿದೆ. ಇದು ಅಷ್ಟೇ ಮೋರ್ ದೆನ್ 7 ಫೀಟೇ ಅವೈಲಬಲ್ ಇದೆ. ವೆರೈಟಿ ಬಂದು ಸರ್ವ ಋತು ಮಾವು ಆಲ್ ಟೈಮ್ ಮ್ಯಾಂಗೋ. ಇದು ವರ್ಷ ಪೂರ್ತಿ ಬಿಡುತ್ತೆ. ಡಾರ್ಫ್ ವೆರೈಟಿ ಕೂಡ ಅವೈಲಬಲ್ ಇದೆ. ಅದು ದೊಡ್ಡ ಕವರ್ಸಲ್ಲಿ ಅವೈಲಬಲ್ ಇದೆ ನೋಡಿ. ಆಲ್ ಸೀಸನ್ ಮ್ಯಾಂಗೋ ಕಾಯಿ ಬಿಟ್ಟಿದೆ. ಇದು ಕೂಡ ಹತ್ರದಲ್ಲಿ ತೋರಿಸ್ಬಿಡ್ತೀನಿ. ಪಸಂದ್ ಈಗ ತಾನೇ ದೊಡ್ಡ ಬ್ಯಾಗ್ ತೋರಿಸಿದ್ನಲ್ವ, ಅದರಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಪ್ಲ್ಯಾಂಟ್ಸ್. ನೆಕ್ಸ್ಟ್ ಲೈನ್ ಕೂಡ ಹಿಮಾನ್ ಪಸಂದ್ ಇದೆ. ಈ ಲೈನ್ ಪೂರ್ತಿ ಇವತ್ತು ತಾನೇ ತೆಗೆದ್ರು. ಇದರಲ್ಲೂ ಅಷ್ಟೇ ಅಪ್ ಟು 6 ಫೀಟ್ 7 ಫೀಟ್ ಪ್ಲ್ಯಾಂಟ್ಸ್ ಅವೈಲಬಲ್ ಇದೆ. ಈ ವೆರೈಟಿ ಯಾರಿಗೆ ಗೊತ್ತಿರಲ್ಲ ಹೇಳಿ. ತೋತಾಪುರಿ, ಬೆಂಗಳೂರು ಮಾವು ತೋತಾಪುರಿ ಫೇಮಸ್. ಸೊ ಇದು ನೀವು ಡೈರೆಕ್ಟಾಗಿ ರಾ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಎಲ್ಲ ಫ್ರೂಟಿಂಗ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಅವೈಲಬಲ್ ಇದೆ. ಫುಲ್ ಎಲ್ಲ ಗಿಡದಲ್ಲೂ ಬಿಟ್ಟಿದೆ. ಸೊ
ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ, ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಕೇಸರ್. ಸ್ಟಾರ್ಟಿಂಗಲ್ಲಿರೋ ಗಿಡ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಸ್ವಲ್ಪ ಒಳಕ್ಕೆ ಹೋಗ್ತೀನಿ. ನೋಡಿ ಕೇಸರ್ ಕೂಡ ಅವೈಲೇಬಲ್ ಇದೆ, ಎಲ್ಲ ಫ್ರೂಟಿಂಗ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಇದು ಕೂಡ ಪೂರ್ತಿ ಇದೆಲ್ಲ ಮಾವಿನ ವೆರೈಟೀಸೇ. ನೆಕ್ಸ್ಟ್ ಬಂದು ರತ್ನಗಿರಿ ಆಲ್ಫನ್ಸೋ ಮ್ಯಾಂಗೋ. ಇದು ಅಷ್ಟೇ, ಇದು ಒಂದು 2000 ಪ್ಲ್ಯಾಂಟ್ಸ್ ಮೇಲೆ ಅವೈಲೇಬಲ್ ಇದೆ. ಆದಮೇಲೆ ಬಂದು ಬೇನಿಷಾನೂ ಅಷ್ಟೇ, ಎಲ್ಲ ಫ್ರೂಟಿಂಗ್ ಇರ್ತಕ್ಕಂಥ ಪ್ಲ್ಯಾಂಟ್ಸೇ ಅವೈಲೇಬಲ್ ಇದೆ. ಗೊತ್ತಿ ಎಲ್ಲ ರೀಕವರಿಂಗ್ ತೊಗೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಬಂದು ಯಾವುದು ಹಿಮಾನ್ ಸಾಗರ್ ಮ್ಯಾಂಗೋ ವೆರೈಟಿ. ಇದೆಲ್ಲ ಹಿಮಾನ್ ಸಾಗರ್ ಬರುತ್ತೆ. ಹಾಗೆ ನೋಡಿ ಮಲ್ಲಿಕಾ ವೆರೈಟಿ ಕೂಡ ಅವೈಲೇಬಲ್ ಇದೆ, ಎಲ್ಲ ದೊಡ್ಡ ಗಿಡಗಳೇ. ಇದು ಬಂದು ಲಾಂಗ್ರಾ ಮ್ಯಾಂಗೋ, ಎಲ್ಲ ಕಸಿ ಗಿಡಗಳೇ ಇವೆಲ್ಲ ಅಷ್ಟೇ. ಸೊ ಇದು ಅಷ್ಟೇ ಸ್ಪೆಷಲ್ ವೆರೈಟಿ ಚೌಸಾ ಮ್ಯಾಂಗೋ ಅಂದ್ಬಿಟ್ಟು. ಫುಲ್ ಇದು ಒಂದು ಮೋರ್ ದೆನ್ 2000 ಪ್ಲ್ಯಾಂಟ್ಸೇ ಅವೈಲೇಬಲ್ ಇದೆ. ನೋಡಿ ಆಮ್ರಪಾಲಿ ಕಾಯಿಗಳಿರ್ತಕ್ಕಂಥದ್ದು ದೊಡ್ಡ ಗಿಡಗಳು, ಒಂದು 5 ಫೀಟ್ ಮೇಲೆ 6 ಫೀಟ್ ಹತ್ತತ್ರ ಇರೋ ಗಿಡಗಳು ಕೂಡ ಅವೈಲೇಬಲ್ ಇದೆ. ಆಮ್ರಪಾಲಿ 4 ಫೀಟಿಂದ ಪ್ಲ್ಯಾಂಟ್ಸ್ ಅವೈಲೇಬಲ್ ಇರ್ತಕ್ಕಂಥದ್ದು ದೊಡ್ಡ ಇದು ಕೂಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ಈಗ ತಾನೇ ತೋರಿಸಿದ್ನಲ್ವ. ಸೊ ಇದು ಒಂದು 8 ಫೀಟ್ ಹತ್ತತ್ರ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಇದೆ. ನೆಕ್ಸ್ಟ್ ಬಂದು ಇದು ಎಲ್ಲ ಆಮ್ರಪಾಲಿನಲ್ಲಿ 3 ಫೀಟ್ 4 ಫೀಟ್ ಎಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು. ಇದು ನೇಮಿಂಗ್ ಹಾಕಿಲ್ಲ, ಇದು ಹೊಸ ವೆರೈಟಿ ಬಂದಿದೆ, ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಡಿಫ್ರೆಂಟಾಗಿ ಕಾಣಿಸ್ತಿದೆ, ರೆಗ್ಯುಲರ್ ಮಾವಿನ ಎಳೆಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಈ ಗಿಡಗಳೆಲ್ಲ. ಎಲ್ಲ ಮ್ಯಾಂಗೋ ವೆರೈಟೀಸು ಅಷ್ಟೇ ಬಿಗ್ ಸೈಜ್ ಕವರಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಮೋರ್ ದೆನ್ 8-9 ಫೀಟ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್, ತುಂಬ ದೊಡ್ಡ ಕವರಲ್ಲಿದೆ. ರೆಡಿ ಟು ಪ್ಲ್ಯಾಂಟ್. ನೀವು ಹಾಕಿದ ತಕ್ಷಣವೇ ಈಗಲೇ ಆಲ್ರೆಡಿ ಕವರಲ್ಲೇ ಎಲ್ಲ ಕಾಯಿಬಿಟ್ಟಿದೆ. ಸೊ ನೀವು ನೆಲಕ್ಕೆ ಹಾಕಿದ ತಕ್ಷಣ ನೆಕ್ಸ್ಟ್ ಇಯರಿಂದನೇ ನಿಮಗೆ ಕ್ರಾಪ್ ಅನ್ನೋದು ಬರುತ್ತೆ. ಅಷ್ಟು ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ, ಚಿಕ್ಕ ಚಿಕ್ಕ ಗಿಡಗಳು ಕೂಡ ಅವೈಲೇಬಲ್ ಇದೆ. ಮ್ಯಾಂಗೋನಲ್ಲಿ ಇಷ್ಟು ರೀತಿ ಅವೈಲೇಬಲ್ ಇದೆ. ಯಾರಿಗಾದ್ರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಇದು ಮಲ್ಲಿಕಾದಲ್ಲಿ ದೊಡ್ಡ ಗಿಡಗಳು ಇದೆಲ್ಲ ಅಷ್ಟೇ. ಸೊ ನೋಡಿ ಫುಲ್ ಇದರಲ್ಲಿ ಕೂಡ ಕಾಯಿಬಿಟ್ಟಿದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಖಂಡಿತ ತೇಜ ನರ್ಸರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ರಮೇಶ್ ಸರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.